ಸೊ ಒಬ್ಬ ಎಂ ಪಿ ಆದರೆ ನೀವು ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದೆ ಡಾಕ್ಟ್ರೆ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೇಳ್ತಾ ಇದ್ದೀನಿ. ಒಂದು ವೇಳೆ ನೀವು ಎಂ ಪಿ ಆಗಿ ಗೆದ್ದು ಕೇಂದ್ರದಲ್ಲಿ ಏನಾದರೂ ಮಂತ್ರಿ ಆದರೆ ನಿಮ್ಮ ಯೋಜನೆಗಳೇನು, ನಿಮ್ಮ ಪ್ಲಾನ್ಗಳೇನು? ಅಂದರೆ ಎಂ ಪಿ ಆಗಿ ಒಂದು ಕೇಂದ್ರದಲ್ಲಿ ಜವಾಬ್ದಾರಿ ಸಿಕ್ಕಿದರೆ ಅದು ಬೇರೆ. ನನ್ನ ಅರ್ಥದಲ್ಲಿ ಒಬ್ಬ ಸಂಸದನ ಜವಾಬ್ದಾರಿ ಹೌದು, ಫಸ್ಟು ಪ್ರಾತಿನಿಧ್ಯ, ಫಸ್ಟ್ ಆದ್ಯತೆ ಏನಪ್ಪ ಅಂದರೆ ಅವನ ಕ್ಷೇತ್ರಕ್ಕೆ ಕೊಡಬೇಕು. ಈಗ ನಾವು ಬೆಂಗಳೂರು ಗ್ರಾಮಾಂತರದ ಜ್ವಲಂತ ಸಮಸ್ಯೆಗಳೇನು, ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಬೇಕು. ಇನ್ನು ಮಿಕ್ಕಿದ್ದು ಈಗಾಗಲೇ ಹೇಳಿದ್ದೀನಿ. ಆದರೆ ಒಬ್ಬ ಸಂಸದನ ಜವಾಬ್ದಾರಿ ಅವನ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿರೋದಿಲ್ಲ, ರಾಜ್ಯದ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಬೇಕು, ರಾಷ್ಟ್ರದ ಸಮಸ್ಯೆಗಳ ಬಗ್ಗೆನೂ ಚಿಂತನೆ ಮಾಡಬೇಕು. ಹಾಗಾಗಿ ಮಾಡಬೇಕಾಗುತ್ತೆ. ನಂತರ ಇವತ್ತು ಕೇಂದ್ರದಲ್ಲಿ ಜವಾಬ್ದಾರಿ ಸಿಕ್ಕಿದರೆ ಇವತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆಗಳನ್ನು ತರಬೇಕಾಗುತ್ತೆ. ಇವತ್ತು ನೋಡ್ಬೋದು, ಇವತ್ತು ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಯಿತು ಕೇವಲ ಉಪಕರಣಗಳು ಮತ್ತು ಅಥವಾ ಇದು ಕಟ್ಟಡಗಳಿಂದಲೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮ್ಯಾನ್ ಪವರ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಹೆಚ್ಚು ಅಂದರೆ ಬೇಕಾದಂಥ ಡಾಕ್ಟರ್ಸ್ಗಳು, ನರ್ಸಸ್ಗಳು, ಟೆಕ್ನಿಷಿಯನ್ಗಳು, ಸೊ ಮತ್ತು ಅನ್ಇಂಟ್ರಪ್ಟೆಡ್ ಸಪ್ಲೈ ಆಫ್ ಮೆಡಿಸಿನ್ಸ್ ಬೇಕಾಗುತ್ತೆ. ಅದು ಒಂದು ಭಾಗ. ಎರಡನೇದು, ಆಡಳಿತಾತ್ಮಕವಾಗಿ ಕೆಲವು ಸರಳೀಕರಣವಾದಂಥ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಡಿಸೆಂಟ್ರಲೈಸೇಷನ್ ಆ್ಯಂಡ್ ಡೆಲಿಗೇಷನ್ ಆಫ್ ಪವರ್ಸ್ ಅಂತೀವಿ. ಎಲ್ಲನೂ ಕೂಡ ಕೇಂದ್ರೀಕೃತವಾಗಿ ಸೆಂಟ್ರಲೈಸ್ ಮಾಡಬಾರ್ದು. ಸೊ ಆ ರೀತಿ ಸುಧಾರಣೆ ತರಬೇಕಾಗುತ್ತೆ. ನಂತರ ಇವತ್ತು ನಮ್ಮ ದೇಶದಲ್ಲಿ ಏಮ್ಸ್ ಹಾಸ್ಪಿಟ್ಲ್ಗಳಿದೆ, ಅದನ್ನು ಕೂಡ ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ಸೊ ಅಥವಾ ಇವತ್ತು ನಿಮ್ಯಾನ್ಸ್ ಆಸ್ಪತ್ರೆ ಇದೆ ನಮ್ಮ ಬೆಂಗಳೂರಲ್ಲಿ, ಅದನ್ನ ಬೆಡ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಅಥವಾ ಇನ್ನೊಂದು ನಮ್ಮ ಉತ್ತರದಲ್ಲಿ ಬೆಂಗಳೂರು ದಕ್ಷಿಣದ, ಯಾಕೆಂದರೆ ಅದೇನಾಗಿದೆ, ಕಳೆದ ಸುಮಾರು 40 ವರ್ಷದಲ್ಲಿ ಅದು ಬೆಡ್ ಸ್ಟ್ರೆಂತ್ ಇನ್ಕ್ರೀಸೇ ಆಗಿಲ್ಲ. ಆದರೆ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗಿದೆ, ವಿಪರೀತ ಆಗಿದೆ. ಸೊ ಹೀಗಾಗಿ ನಂತರ ಇವತ್ತು ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಬಗ್ಗೆ ಹೇಳಿದೆ ನಾನು, ಅದನ್ನು ಇನ್ನೂ ಸ್ಟ್ರೆಂಥನ್ ಮಾಡಬೇಕು. ಸೀನಿಯರ್ ಸಿಟಿಜನ್ಸ್ಗೆ ಒಂದು ವಿಶೇಷವಾದಂಥ ಒಂದು ಹೆಲ್ತ್ ಸ್ಕೀಮ್ ಮಾಡಬೇಕಾಗುತ್ತೆ. ಅಲ್ಲ ಡಾಕ್ಟ್ರೆ, ಈ ಸಾಕಷ್ಟು ಯೋಜನೆಗಳಿದೆ ನಿಮ್ಮ ತಲೆಯಲ್ಲಿ, ಮಾಡಬೇಕು ಅನ್ನೋಂಥ ಒಳ್ಳೆಯ ಮನಸ್ಸಿದೆ. ಇಲ್ಲಿ ನಂದೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಡಾಕ್ಟ್ರೆ. ಏನು ಅಂತಂದರೆ, ನೀವು ಈ ಜಗತ್ತು ನೋಡ್ತಿರೋದು ಹೆಂಗಿದೆ ಈಗ ಸಮಾಜ ಅಂತೇಳಿಂದ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಮಿಸ್ಇನ್ಫಾರ್ಮೇಷನ್ಗಳು, ಮಿಸ್ಇಂಟರ್ಪ್ರಿಟೇಷನ್ಗಳು, ಜೊತೆಗೇನು ಅಂತಂದರೆ ಇಲ್ಲಿ ಹಣದ ಬಲ, ಜಾತಿ ಬಲ, ಮಜಲ್ ಪವರ್, ಸೊ ಇಂತಹ ರಾಜಕಾರಣ ನಡೀತಾ ಇದೆ. ಸೊ ಇಂಥ ರಾಜಕಾರಣದ ನಡುವೆ ನಿಮ್ಮ ಈ ಸಜ್ಜನಿಕೆಯ ರಾಜಕಾರಣ ವರ್ಕೌಟ್ ಆಗುತ್ತೆ ಡಾಕ್ಟ್ರೆ? ಅಂದರೆ ಏನಾಗುತ್ತೆ ಅಂದರೆ, ಈಗ ನೋಡ್ಬೋದು, ನೀರು ಬಹಳ ಸಾಫ್ಟಾಗಿರುತ್ತೆ. ಆದರೆ ಅದಕ್ಕೆ ಐಷಾರಾಮಿ ಅಂತ ಯಾರು ಹೇಳಲ್ಲ ನೀರನ್ನ. ಆದರೆ ನೀರು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುತ್ತೆ. ಸೊ ನೀರಿಲ್ಲ ಅಂದರೆ ಜೀವನೇ ಇಲ್ಲ. ಸೊ ಮೃದು ಸ್ವಭಾವ ಅಂದರೆ ಅದು ದೌರ್ಬಲ್ಯ ಅಂತ ಅನ್ಕೋಬಾರ್ದು. ಮೃದು ಸ್ವಭಾವ ಅಂದರೆ ಅದು ನಮ್ಮ ಸಂಸ್ಕಾರ ಒಂದು. ಎರಡನೇದು, ನಾವು ಬೇರೆಯವರಿಗೆ ಕೊಡತಕ್ಕಂಥ ಒಂದು ಗೌರವ. ಆದರೆ ಇವತ್ತು ಹಲವಾರು ಸಾಧನೆ ಮಾಡಿದಂಥವರು, ಈ ದೇಶವನ್ನೇ ಆಳಿದಂಥವರು ಸುಮಾರು ಜನ ಮೃದು ಸ್ವಭಾವದವರೇ ಇದ್ದಾರೆ. ಯಾವಾಗಲೂ ನೋಡ್ಬೋದು, ಈಗ ನೀವು ಕೋರ್ಟಲ್ಲಿ ವಾದ ಮಾಡಬೇಕಾದ್ರೆ ಲಾಯರ್ಗಳು ಎಷ್ಟೋ ಸರಿ ಅತೀ ಎತ್ತರದ ಧ್ವನಿಯಲ್ಲಿ, ಕಿರ್ಚಾಡುವ ಧ್ವನಿಯಲ್ಲಿ ಕಿರ್ಚಾಡ್ತಾರೆ. ಯಾವಾಗ ಅದು ಕಿರ್ಚಾಡ್ತಾರೆ ಅಥವಾ ಅತೀ ಎತ್ತರದ ಧ್ವನಿ ಇಂದ ಮಾತಾಡ್ತಾರೆ ಅಂದರೆ, ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ವಾಯ್ಸ್ ಈಸ್ ಲೌಡ್ ವೆನ್ ಕೇಸ್ ಈಸ್ ವೀಕ್ ಅಂತ. ವಾಯ್ಸ್ ಈಸ್ ಲೌಡ್ ವೆನ್ ಕೇಸ್ ಈಸ್ ವೀಕ್ ಅಂತ. ಸೊ ಅದರಿಂದ ಅದಕ್ಕೆ ಹೇಳ್ತೇವೆ ನಾವು, ಯು ಶುಡ್ ರೇಸ್ ದಿ ವರ್ಡ್ಸ್, ನಾಟ್ ದಿ ವಾಯ್ಸ್. ಓಕೆ. ಅಲ್ಲ, ಈಗ ರಾಜಕಾರಣದಲ್ಲೂ ಕೂಡ ಬಹಳ ಜೋರು ಮಾತಾಡೋಂಥವ್ರು ಇದ್ದಾರೆ. ಅದು ನೋಡಿದಾಗ ಡಾಕ್ಟರ್ ಮಂಜುನಾಥ್ ಅವರ ಮಾತು, ಈ ಮಾತನ್ನು ಯಾರಿಗೆ ಹೇಳಿದರು ಅಂತ ಕೇಳಬೇಕು ಅಂತ. ಸೊ ಅದಕ್ಕೋಸ್ಕರ ಸ್ವಭಾವ ಮೃದು ಇರ್ಬೋದು, ಆದರೆ ತೆಗೆದುಕೊಳ್ಳಕ್ಕಂಥ ನಿರ್ಧಾರದಲ್ಲಿ ನಿಲುವಲ್ಲಿ ಫರ್ಮ್ ಇರ್ತೇವೆ. ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ನಾನು ನಗ್ನಗ್ತಾ ಕೆಲಸ ಮಾಡಿದ್ದೀನಿ. ಬಟ್ ಆದರೆ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಐ ಆಮ್ ವೆರಿ ಫರ್ಮ್ ಇನ್ ಮೈ ಡಿಸಿಷನ್, ಬಟ್ ಸಾಫ್ಟ್ ಇನ್ ಮೈ ಅಪ್ರೋಚ್. ಅಗೈನ್ ಐ ರಿಪೀಟ್, ಐ ವಾಸ್ ಸಾಫ್ಟ್ ಇನ್ ಮೈ ಅಪ್ರೋಚ್,
ಬಟ್ ವೆರಿ ಫರ್ಮ್ ಇನ್ ಡಿಸಿಷನ್ಸ್. ಕರೆಕ್ಟ್. ಇದೆಲ್ಲದರ ಜೊತೆಗೆ ಡಾಕ್ಟ್ರೆ ಬಹಳಷ್ಟು ಜನ ಹೇಳ್ತಾರೆ, ನಿಮ್ಮೆಲ್ಲಿಂದ ಪ್ರೀತಿಯಿಂದ ಹೇಳ್ಬೋದು ಅಥವಾ ಯಾಕಪ್ಪ ಈ ಪಕ್ಷದಿಂದ ನಿಂತರು ಅಂತ ಕಾರಣದಿಂದ ಹೇಳ್ಬೋದು, BJP ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹರಕೆಯ ಕುರಿಯನ್ನಾಗಿ ಮಾಡಿಬಿಡ್ತು ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಏನಂತೀರಿ? ಈಗ ನಾನು ಕಳೆದ 15 ದಿನದಿಂದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಮತ್ತು ಜನಸಂಪರ್ಕಕ್ಕೆ ನಾವು ಬಂದಿದ್ದೇನೆ. ಜನರ ಆ ರೆಸ್ಪಾನ್ಸು, ಸ್ಪಂದನೆ ನೋಡಿದರೆ ಬಹಳ ಜನ ಖುಷಿನಲ್ಲಿ ಜೋಶಲ್ಲಿದ್ದಾರೆ. ಸೊ ನನ್ನನ್ನು ಬರಮಾಡ್ಕೊಳ್ಳುವ ರೀತಿ, ಅವರ ಎಕ್ಸ್ಪ್ರೆಷನ್ ನೋಡಿದರೆ, ಸರ್ ನೀವು ನಿಂತಿದ್ದು ಒಳ್ಳೆಯದಾಯಿತು, ನಾವೆಲ್ಲ ನಿಮಗೆ ಮತದಾನ ಮಾಡ್ತೇವೆ. ಸೊ ಅದನ್ನು ನೋಡಿದರೆ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಒಂದು ಆತ್ಮವಿಶ್ವಾಸ ಕೂಡ ನನಗೆ ಹೆಚ್ಚಾಗ್ತಾ ಇದೆ. ಒಂದು ಗೆಲುವಿನ ಗಾಳಿ ಬೀಸ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಇಲ್ಲಿ JDS ಮತ್ತು BJP ಅಲಯನ್ಸಲ್ಲಿ NDA ಒಕ್ಕೂಟದಲ್ಲಿ ನಾನು BJPಯಿಂದ ನಿಂತಿದ್ದೇನೆ. ಈ ಎರಡೂ ಪಕ್ಷಗಳ ಶಕ್ತಿ ಚೆನ್ನಾಗಿದೆ ಇಲ್ಲಿ. ಈಗ ನೋಡಿ, 2019ನೇ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತು JDS ಒಟ್ಟಾಗಿ ಇತ್ತು. ಸೊ ಆವಾಗ BJP ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಆಗ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೂ BJP ಅಭ್ಯರ್ಥಿಗೆ 6,75,000 ಮತಗಳು ಬಂದಿದೆ. ಸೊ ಇವತ್ತು ನಾವು ಈ ಚುನಾವಣೆಯ ಮ್ಯಾಥಮ್ಯಾಟಿಕ್ಸ್, ಗಣಿತವನ್ನು ನೋಡಿದರೆ, ಸೊ ಇವತ್ತೇನಾಗಿದೆ, BJP ಮತ್ತು JDS ಒಂದಾಗಿದೆ. ಸೊ ಹಾಗಾದರೆ ನಾವು ಈ ಗಣಿತದ ಪ್ರಕಾರ ಮುಂದಿದ್ದೇವೆ. ಆದರೆ ನಾನು ಈ ಚುನಾವಣಾ ಪ್ರಚಾರವನ್ನು ನಾನು ನೋಡಿದಂಥ ಸಂದರ್ಭದಲ್ಲಿ ಸೊ ಈ ಕೆಮಿಸ್ಟ್ರಿನಲ್ಲೂ ಮುಂದಿದ್ದೇವೆ, ಮ್ಯಾಥಮ್ಯಾಟಿಕ್ಸಲ್ಲೂ ಮುಂದಿದೆ, ಕೆಮಿಸ್ಟ್ರಿನಲ್ಲೂ ಕೂಡ ಮುಂದಿದ್ದೇವೆ. ಅವತ್ತೇನಾಗಿತ್ತು, ಕಾಂಗ್ರೆಸ್ಸು ಮತ್ತು JDS ಒಂದಾಗಿತ್ತು. ಅದಕ್ಕೋಸ್ಕರ ಅದರ BJP ಒಂಟಿಯಾಗಿ ಕೂಡ ಅವತ್ತು 6.25 ಲಕ್ಷ ಓಟ್ ತೊಗೊಂಡಿದೆ. ಇವಾಗ ಎರಡೂ ಸೇರಿದರೆ ಸೊ ಕಾಂಗ್ರೆಸ್ಗಿಂತ ನಾವು ಮುಂದೆ ಹೋಗ್ತೇವೆ.